ಟೇಸ್ಟು ಊಟದಲ್ಲಿ ಇಲ್ಲದರೆ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಬಿಟ್ಟು ಬಿಡ್ತಾರೆ. ಆದ್ರೆ ಕೆಲವರಿಗೆ ಸ್ವೀಟ್ಸ್ ತುಂಬಾ ಇಷ್ಟ. ತಿಂದ್ರು ಏನ್ ತೊಂದರೆ ಆಗಲ್ಲ. ಕೆಲವರಿಗೆ ತಿನ್ಲಿಕ್ಕೆ ಆಗುದಿಲ್ಲ. ತಿಂದ ಕೂಡಲೇ ಅವರಿಗೆ ಅಜೀರ್ಣ ಆಗ್ತದೆ, ಅಸಿಡಿಟಿ ಬರ್ತದೆ, ಡಯಾಬಿಟಿಸ್ ಆಗುತ್ತೆ. ಕೆಲವರಿಗೆ ಹುಳಿ ಇಷ್ಟ, ಆದ್ರೆ ತಿನ್ಲಿಕ್ಕೆ ಆಗುದಿಲ್ಲ. ಕೆಲವರಿಗೆ ತಿನ್ಲಿಕ್ಕೆ ಆಗ್ತದೆ. ಸೇಮ್ ಉಪ್ಪು. ಇದರ ಹಿಂದೆ ಕಾರಣ ಏನಿದೆ? ನೀವು ಅವ್ರ ಜಾತಕ ನೋಡಿದ್ರೆ ಬುಧ ಮತ್ತು ಶುಕ್ರ ಜೊತೆಗೆ ಇದ್ರೆ ಚೆನ್ನಾಗಿ ಇದ್ರೆ ಇಷ್ಟು ಬೇಕಿದ್ರೆ ಸಿಹಿ ತಿಂದ್ರೆ ಏನ್ ತೊಂದರೆ ಆಗಲ್ಲ. ಅದೇ ಬುಧ ಮತ್ತೆ ಶುಕ್ರದ ಸ್ಥಿತಿ ದುಸ್ಥಾನ ಷಷ್ಠ ಅಷ್ಟ ಮತ್ತು ದ್ವಾದಶದಲ್ಲಿ ಹೋದ್ರೆ ಅವರು ಸ್ವೀಟ್ ಸ್ವಲ್ಪ ತಿಂದ್ರೆ ಅವರಿಗೆ ದೇಹದಲ್ಲಿ ಮೆಟಬಾಲಿಸಮ್ ಡಿಸ್ಟರ್ಬ್ ಆಗುತ್ತೆ. ಇನ್ನೊಂದು ಅಬ್ಸರ್ವೇಷನ್, ಶುಕ್ರ ಮತ್ತೆ ಕುಜ ಭೃಗುಂಗಾರಕ ಯೋಗ, ಇವರಿಗೆ ಟೇಸ್ಟ್ ಭಯಂಕರ ಇಷ್ಟ ಇರ್ತದೆ. ಇವರಿಗೆ ಜಾಗ್ರತೆ ಇರಬೇಕು. ಇವರಿಗೆ ಉಪ್ಪು ತುಂಬಾ ಇಷ್ಟ. ಉಪ್ಪು ಸ್ವಲ್ಪ ಕಮ್ಮಿ ತಗೊಳ್ಬೇಕು ಅವರು, ಇಲ್ಲದ್ರೆ ಸೈಂಧವ ಉಪ್ಪು ತಗೊಳ್ಬಹುದು. ಅದೇ ಬುಧ ಶುಕ್ರ ಸರಿ ಇಲ್ಲದಿದ್ರೆ ಅವರು ಬಲ ಮೂಲದ ಕಷಾಯ ಮಾಡಿ ಕುಡಿಬಹುದು. ಕೆಲವರಿಗೆ ಜಾತಕದಲ್ಲಿ ಬುಧ ಮತ್ತೆ ಕುಜ ಜೊತೆಗೆ ಇದ್ರೆ ಇದು ಕಾಂಪ್ಲಿಕೇಶನ್ ಜಾತಕ, ಇದು ಕಾಂಬಿನೇಷನ್. ಇದರಲ್ಲಿ ಹುಳಿ ಅವರಿಗೆ ತುಂಬಾ ಇಷ್ಟ. ಮತ್ತೆ ಅವರಿಗೆ ಕ್ಯಾನ್ಸರ್ ಆಗೋದು ಹೈಯೆಸ್ಟ್ ಕೇಸಸ್ ಬುಧ ಮತ್ತೆ ಕುಜದವರೇ. ಅವರಿಗೆ ಹುಳಿ ಅಂಶ ಕೊಡಲೇಬಾರದು. ಕೊಟ್ರೆ ಅವರಿಗೆ ನೆಲ್ಲಿಕಾಯಿ ಪುಡಿ ಮಾತ್ರ ಕೊಡಬೇಕಂತ. ಇನ್ನೊಂದು, ಯಾರ ಜಾತಕದಲ್ಲಿ ಕುಜ ಮತ್ತು ಶನಿ ಜೊತೆಗೆ ಇರ್ತದೆ ಅದು ತುಂಬಾ, ಶನಿ ವಾಯುಕಾರಕ, ಕುಜ ಅಗ್ನಿಕಾರಕ, ಗಾಳಿ ಅಗ್ನಿವನ್ನು ಬೆಂಕಿಯನ್ನು ಜಾಸ್ತಿ ಮಾಡೋದು. ಅವರಿಗೆ ತುಂಬಾ ಇಷ್ಟ ಚಿಲಿ. ಆದ್ರೆ ಅವರು ಕಾಳುಮೆಣಸು ಮತ್ತೆ ಹಿಪ್ಪಲಿ ಬಿಟ್ಟು ಬೇರೆ ಯಾವುದೂ ಚಿಲಿ ಉಪಯೋಗಿಸಬಾರದು. ಯಾರ ಜಾತಕದಲ್ಲಿ ಶನಿ ಮತ್ತು ಗುರು ಜೊತೆಗೆ ಇರ್ತದೆ ಅವರಿಗೆ ಕಹಿ ತುಂಬಾ ಇಷ್ಟ. ಅಂದ್ರೆ ಅವರು ಕಹಿಯಲ್ಲಿ ಅಮೃತ ಬಳ್ಳಿ ಮಾತ್ರ ಪ್ರಯೋಗ ಮಾಡಬೇಕು. ಯಾರ ಜಾತಕದಲ್ಲಿ ಗುರು ಮತ್ತೆ ಬುಧ ಜೊತೆಗೆ ಇರ್ತಾರೆ ಅವರಿಗೆ ಕಷಾಯ ತುಂಬಾ ಇಷ್ಟ. ಚಹಾ ಕುಡಿಯು ತುಂಬಾ ಜಾಸ್ತಿ. ಆದ್ರೆ ಅವರು ಬುಧ ಮತ್ತೆ ಶನಿ ಕೆಟ್ಟಿಸ್ತಿದ್ರೆ ಅವರು ತಗೊಳ್ಬಾರದು, ಜಾಗ್ರತೆ ಇಡಬೇಕು. ಇಲ್ಲದಿದ್ರೆ ಶುಂಠಿ ಪುಡಿದ ಪ್ರಯೋಗ ಮಾಡಿ ತಗೊಂಡ್ರೆ ಒಳ್ಳೆಯದು. ಶುಂಠಿ ಪುಡಿ ಅವರಿಗೆ ಬಹಳ ಒಳ್ಳೆ ಆಗ್ತದೆ. ಇದು ಒಂದು, ನೀವು ಜಾತಕ ನೋಡಿ ಯಾವ ಗ್ರಹದ ಸ್ಥಿತಿ ಯುತಿ ಇದೆ ಮತ್ತೆ ದುಸ್ಥಾನದಲ್ಲಿ ಇದ್ರೆ ನೀವು ಆ ರಸವನ್ನು ಕೊಡಬಾರದು. ಇಲ್ಲದ್ರೆ ಯಾವ ತರ ಕೊಡಬೇಕು, ಈ ತರ ಮಾಡಿದ್ರೆ ಜನರಿಗೆ ತುಂಬಾ ಉಪಕಾರ ಮಾಡ್ತೀವಿ.